चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಕ್ಷಣಮಪಿ ಸಜ್ಜನ ಸಂಗತಿರೇಕಾ ಭವತಿ ಭವಾರ್ಣವ ತರಣೇ ನೌಕಾ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನಲಿನೀದಲಗತ ಜಲವತ್ತರಳಂ. ಅಂದರೆ ಒಂದು ಕಮಲದ ಎಲೆಯ ಮೇಲೆ ಒಂದು ನೀರಿನ ಹನಿ ಅನ್ನುವಂಥದ್ದು ಬಿದ್ದಿತ್ತು ಅಂತಂದ್ರೆ ಅದು ಎಷ್ಟೊತ್ತಿರ್ತದೆ? ಒಂದು ಕ್ಷಣದಲ್ಲಿ ಅದು ನಾಶ ಆಗಿ ಹೋಗಿಬಿಡ್ತದೆ. ತತ್ವಜ್ಜೀವಿತ ಮತಿಶಯ ಚಪಲಂ. ಹಾಗೆ ಮನುಷ್ಯನ ಜೀವಿತವೂ ಕೂಡ ಇದು ಯಾವಾಗ ಮುಗಿದು ಹೋಗ್ತದ ಅಂತ ಹೇಳೋಕ್ಕಾಗಂಗಿಲ್ಲ. ನಮ್ಮ ಜೀವಿತ ಇದು ನಾವು ಹೀಗೆ ಶಾಶ್ವತವಾಗಿ ಇರ್ತೇವೇನು ಅಂತಂದರೆ ಇಲ್ಲ. ತನುವೇನು ಶಾಶ್ವತವೇ ಅಂತ ಹೇಳ್ತಾರೆ. ಈ ಶರೀರ ಹಿಂಗೆ ಶಾಶ್ವತ ಇರ್ತದೇನು ಅಂತಂದರೆ ಇರೋದಿಲ್ಲ. ಅದಕ್ಕೆ ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೆ ನೌಕಾ ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ಕ್ಷಣಕಾಲ ಮಹಾತ್ಮರ, ಶರಣರ, ಸಂತರ, ಶಿವಯೋಗಿಗಳ, ತತ್ವಜ್ಞಾನಿಗಳ ಒಂದು ಸಂಘವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಾವು ಈ ಭವಸಾಗರವನ್ನು ಸುಲಭವಾಗಿ ದಾಟಿ ಹೋಗ್ತೀವಿ ಅಂತ ಹೇಳ್ತಾರೆ. ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ ನಮಗೆ ಮಹಾತ್ಮರ ಸಂಘ ಅನ್ನುವಂಥದ್ದು ಒಂದು ಕ್ಷಣಕಾಲ ನಮಗೆ ಸತ್ಸಂಗ ಸಿಕ್ಕರೆ ಸಾಕು, ನಮ್ಮ ಜನ್ಮ ಪಾವನಾಗಿ ಹೋಗಿಬಿಡ್ತದೆ. ಅದಕ್ಕಂತಾರ ಏಕ ಘಡಿ ಆಧಿ ಘಡಿ ಆದಿ ಮೇ ಪುನಿ ಆದ್ ತುಳಸಿ ಸಂಗತ ಸಾಧುಕಿ ಕಟೈ ಕೋಟಿ ಅಪರಾಧ ಅಂತ ಹೇಳಿದರು. ಅಂದರೆ ಒಂದು ಗಂಟೆಯಾಗಲಿ, ಅರ್ಧ ಗಂಟೆಯಾಗಲಿ, ಅಥವಾ ಅರ್ಧದೊಳಗೆ ಅರ್ಧ ಗಂಟೆ ಆಗೋಲ್ದ್ಯಾಕ ನಾವು ಮಹಾತ್ಮರ ಸಂಘ, ಸಜ್ಜನರ ಸಂಘ, ಸಾಧುಗಳ ಸಂಘ ಮಾಡಿದ್ದೀವಿ ಅಂತಂದ್ರೆ ನಾವು 1 ಕೋಟಿ ಅಪರಾಧಗಳನ್ನು ಮಾಡಿರಲಿ ಅವೆಲ್ಲವೂ ನಾಶ ಆಗಿ ಹೋಗ್ತವೆ ಅನ್ನುವಂಥ ಮಾತನ್ನು ನಮಗೆ ನೀತಿಕಾರ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಸಂತ ತುಳಸಿದಾಸರು ಕೂಡ ಈ ದೋಯಿಯೊಳಗೆ ನಮಗೆ ಭಾಳ ಸುಂದರವಾಗಿ ಉಪದೇಶ ಮಾಡಿದರು. ಅದಕ್ಕೆ ನಾವು ಯಾವಾಗಲೂ ಸತ್ಸಂಗದೊಳಗಿರಬೇಕು ಅಂತ. ಸತ್ಸಂಗ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಜಾಡ್ಯತನವನ್ನು ಹೋಗಲಾಡಿಸ್ತದೆ, ನಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸ್ತದೆ. ನಾವು ದಶದಿಕ್ಕಲ್ಲಿ ಕೀರ್ತಿಯನ್ನು ಪಡೀತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಸಕಲ ಪಾಪಗಳೆಲ್ಲ ಬೆಂದು ಹೋಗಿಬಿಡ್ತಾ ಇದ್ದಾವೆ. ನಾವು ಒಂದು ಕ್ಷಣ ಮಹಾತ್ಮರ ಸಂಘ ಮಾಡಿದರೆ ಸಾಕು, ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪನೂ ಪರಿಹಾರ ಆಗಿ ಹೋಗಿಬಿಡ್ತದೆ. ಅಂದರೆ ಅಂಥ ಒಂದು ಮಹತ್ವ ಅನ್ನುವಂಥದ್ದು ಸತ್ಸಂಗದೊಳಗೆ ಅದು. ಸತ್ಸಂಗ ಅದು ಭಾಳ ಅಮೋಘವಾಗಿರ್ತಕ್ಕಂಥದ್ದು. ಸತ್ಸಂಗ ಎಲ್ಲರಿಗೆ ಸಿಗ್ತದೇನೋ ಅಂತಂದರೆ ಇಲ್ಲ. ಅದಕ್ಕಂತಾರೆ ಅವರು, ಸಂತ ಸಮಾಗಮ ಹರಿಕಥಾ ತುಳಸಿ ದುರ್ಲಭದೋಯ್ ಸುತದಾರಾಯ ಲಕ್ಷ್ಮಿ ಪಾಪಿ ಕೋಬಿ ಹೋಯ್ ಅಂತ ಹೇಳಿದರು. ಅಂದರೆ ಪುಣ್ಯಾತ್ಮರಿಗಲ್ಲದೆ ಪಾಪಿಗಳಿಗೂ ಕೂಡ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅಷ್ಟೈಶ್ವರ್ಯಗಳಾಗಲಿ, ಸಂಪತ್ತಾಗಲಿ ಎಲ್ಲರಿಗೂ ಸಿಗ್ತದೆ. ಆದರೆ ಒಂದು ಸಂತರ ಸಮಾಗಮ ಆಗಲಿ, ಭಗವಂತನ ನಾಮಸ್ಮರಣೆಯಾಗಲಿ ಇವು ಸಿಗೋದು ಭಾಳ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮಹಾತ್ಮರ ಸಂಘವನ್ನು ಮಾಡಬೇಕು ಅಂಥೇಳಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತಾರೆ. ಬಹಳ ಪ್ರಾಚೀನ ಕಾಲದ ಒಂದು ಮಾತು.
ಅಂದರೆ ಇಲ್ಲಿ ಸಂಘದೋಷದಿಂದ ಒಬ್ಬ ಬ್ರಾಹ್ಮಣ ಕ್ರೂರವಾಗಿರ್ತಕ್ಕಂಥ ಡಾಕು ಆಗಿಬಿಡ್ತಾ ಇದ್ದಾನೆ, ದರೋಡೆಕೋರನಾಗ್ತಾ ಇದ್ದಾನೆ. ಜನ್ಮದಿಂದಲೇ ಅವನು ಅಶಿಕ್ಷಿತನಾಗಿದ್ದ, ಅವನಿಗೆ ಯಾವುದೇ ಶಿಕ್ಷಣ ಇದ್ದಿದ್ದಿಲ್ಲ. ತನ್ನ ಪರಿವಾರದ ಪಾಲನೆ ಪೋಷಣೆಗೋಸ್ಕರವಾಗಿ ಅವನು ಒಂದು ಘೋರವಾಗಿರ್ತಕ್ಕಂಥ ಪಾಪ ಕರ್ಮದ ಮಾರ್ಗದಲ್ಲಿ ಪ್ರವೃತ್ತನಾಗ್ತಾ ಇದ್ದಾನೆ. ಅಂದರೆ ಅನೇಕ ಪಾಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಘೋರವಾದ ವನದೊಳಗೆ ಹೋಗುವಂಥ ಒಂದು ಮಾರ್ಗದೊಳಗೆ ಸಮೀಪ ಅಲ್ಲಿ ಒಂದು ಕುಟೀರವನ್ನು ಮಾಡಿಕೊಂಡಿದ್ದ, ಒಂದು ಸಣ್ಣ ಮನೆ ಮಾಡಿಕೊಂಡಿದ್ದ. ಯಾರೇ ಯಾತ್ರಿಕರು ಅಲ್ಲಿ ಹಾಯ್ದು ಹೋಗ್ತಾ ಇದ್ದರು ಅಂತಂದ್ರೆ ಅವರನ್ನು ಕೊಲ್ತಿದ್ದ, ವಿಚಾರಣೆ ಮಾಡ್ತಿದ್ದಿಲ್ಲ. ಅವ್ರನ್ನ ಕೊಂದು ಅವರಲ್ಲಿರ್ತಕ್ಕಂಥ ಒಂದು ಸಂಪತ್ತು, ಅವ್ರ ಹತ್ರ ಧನ ಇರಲಿ ಬಂಗಾರ ಇರಲಿ ಏನೇ ಇರಲಿ ಅದನ್ನೆಲ್ಲ ಲೂಟಿ ಮಾಡ್ಕೊಂಡು ಬಿಡ್ತಿದ್ದ. ಆ ಸತ್ತಿರ್ತಕ್ಕಂಥ ವ್ಯಕ್ತಿಗಳು ಏನು ಸಿಗ್ತದೋ ಅದನ್ನು ತಗೊಂಡು ಹೋಗಿ ಮನೆಯೊಳಗೆ ಕೊಡ್ತಿದ್ದ. ಆ ಶವವನ್ನು ಆ ಕಡೆಯಲ್ಲಿ ಅರಣ್ಯದೊಳಗೆ ಬೀಸಾಕಿಬಿಡ್ತಿದ್ದ. ಅಂದರೆ ಅವನು ಎಷ್ಟು ಮಂದಿನ ಕೊಂದಿದ್ದ ಅಂತಂದ್ರೆ ಅಲ್ಲಿ ಬಂದಿರತಕ್ಕಂಥ ಯಾವ ದ್ವಿಜಾತಿಯವರು ಅಂತಂದರೆ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತೇನು ಹೇಳ್ತಾ ಇದ್ದಾರಲ್ಲ, ಅವರೇನು ಯಜ್ಞೋಪವೀತ ಹಾಕ್ಕೊಂಡಿದ್ರಲ್ಲ, ಆ ಯಜ್ಞೋಪವೀತಗಳು ಈ ಎತ್ತಿನ ಬಂಡಿ ಇರ್ತಾವೆ ನೋಡ್ರಿ, ಚಕ್ಕಡಿ ಅಂತೇವಲ್ಲ ಎತ್ತಿನ ಬಂಡಿ ಅಂಥವು 7 ಎತ್ತಿನ ಬಂಡೆಗಳು ಅವರು ಹಾಕಿಕೊಂಡಿರ್ತಕ್ಕಂಥ ಯಜ್ಞೋಪವೀತಗಳು ತುಂಬಿ ಹೋಗಿಬಿಟ್ಟಿತ್ತಂತ. ಅಂದರೆ ಅವ್ನು ಎಷ್ಟು ಮಂದಿನ ಕೊಂದಿರಬೇಕು ಅನ್ನೋದನ್ನು ಲೆಕ್ಕ ಮಾಡಿಕೊಡ್ರಂತಾರೆ. ಆ ಮಾರ್ಗದಲ್ಲಿ ಯಾತ್ರಿಗಳಿಗೋಸ್ಕರವಾಗಿ ಅದು ಮೃತ್ಯುದ್ವಾರವೇ ಆಗಿಬಿಟ್ಟಿತ್ತದು ಆ ಮಾರ್ಗ. ಯಾಕೆ ಅಲ್ಲಿ ಯಾರು ಬರ್ತಾರೋ ಯಾರೂ ಜೀವಂತ ಉಳಿತಿದ್ದಿಲ್ಲ, ಅದು ಮೃತ್ಯುವಿನ ದ್ವಾರವೇ ಆಗಿತ್ತು ಅಂತ ಹೇಳ್ತಾರೆ. ಇಂಥ ಒಂದು ಸಮಯದೊಳಗೆ ಇಂಥ ಸಂದರ್ಭದೊಳಗೆ ಅಲ್ಲಿ ಏನಾಯಿತು ಅಂತಂದರೆ ದೇವ ಋಷಿಗಳಾಗಿರ್ತಕ್ಕಂಥ ಯಾವ ನಾರದರು ಅವರಿಗೆ ಗೊತ್ತಿದ್ದಿಲ್ಲ, ಪಾಪ ಅದೇ ಮಾರ್ಗದಲ್ಲಿ ಬರ್ತಾ ಇದ್ದಾರೆ, ನಡ್ಕೋಂತ ತಾವಾಗಿ ಬರ್ತಾ ಇದ್ದರು. ಆವಾಗ ಇವ ಕೈಯೊಳಗೆ ಡಾಕು, ಇವನಿಗೆ ರತ್ನಾಕರ ಅಂತ ಕರೀತಾರೆ, ವಾಲಿಕುಳ ರತ್ನಾಕರ ಅಂತ ಇವನಿಗೆ ಹೆಸರು. ಇವ ಏನು ಮಾಡಿದ ದರೋಡೆಕೋರ ರತ್ನಾಕರ ಕೈಯೊಳಗೆ ಶಸ್ತ್ರ ಹಿಡ್ಕೊಂಡು ಅವನನ್ನು ತಡೆದು ಬಿಟ್ಟ. ದೇವರ್ಷಿಗಳಂತ ಇದ್ದಾರೆ, ಏನಪ್ಪ ಯಾಕಂದ್ರೆ ಅವ್ರಿಗೇನು ಭಯ ಅನ್ನುವಂಥದ್ದು ಎಲ್ಲೈತೆ, ಅವರು ತ್ರಿಲೋಕ ಸಂಚಾರಿಗಳು, ಅವರು ಯಾವಾಗಲೂ ಭಯದಿಂದ ರಹಿತರಾಗಿರ್ತಕ್ಕಂಥವ್ರು. ಅವರಿಗೆ ಹೇಳ್ತಾ ಇದ್ದಾನೆ, ನೋಡು ನೀವು ಯಾಕೆ ಸುಮ್ಮನೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರ, ನೀವು ಕೈಯೊಳಗೆ ಶಸ್ತ್ರವನ್ನು ಹಿಡ್ಕೊಳ್ಳೋದ್ರಿಂದ ನಿನಗೆ ಯಾವ ಲಾಭ ಅನ್ನುವಂಥದ್ದು ಅದು. ನಾನಾದರೂ ನಿಮಗೇನೂ ತೊಂದರೆ ಮಾಡಿಲ್ಲ, ನಾ ಮಾಡೋಕ್ಕೂ ಹೋಗೋದಿಲ್ಲ, ನಿಮಗೆ ಏನು ಬೇಕಾಗೈತಿ ಹೇಳ್ರಿ ಅಂಥೇಳಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ಆವಾಗ ನಾನು ನಿಮ್ಮ ಪ್ರಾಣವನ್ನು ಬಯಸ್ತಾ ಇದ್ದೀನಿ. ನಾನು ಯಾವುದೇ ಒಂದು ವಸ್ತ್ರ ಆಗಲಿ ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಧನ ಆಗಲಿ ಅದು ಏನು ಸಿಗ್ತೋ ಅದನ್ನು ನಾವು ತಗೊಳ್ತಾ ಇದ್ದೀನಿ ಅಂಥೇಳಿ ಇಲ್ಲಿ ರತ್ನಾಕರ ಹೇಳ್ತಾ ಇದ್ದಾನೆ. ಯಾಕಂದರೆ ನಿರಂತರವಾಗಿ ಒಂದು ಜೀವಹತ್ಯೆಯನ್ನು ಮಾಡುವಂಥ ಈ ಪಾಪಕರ್ಮದಲ್ಲಿ ತೊಡಗಿರ್ತಾ ಇದ್ದಾನ. ನೀವು ಇಂಥ ಒಂದೊಳಗಿರ್ತಕ್ಕಂಥ ಅನೇಕ ಹಣ್ಣು ಮೊದಲಾದವುಗಳನ್ನ ತಿಂದುಕೊಂಡು ನಿಮ್ಮ ಜೀವನವನ್ನು ನೀವು ಕಳೆಯುವಂಥವರಾಗಿದ್ದೀರಿ. ಯಾಕಂದರೆ ನಾರದ ಮಹರ್ಷಿಗಳು ಮತ್ತು ಎಲ್ಲೆಲ್ಲಿ ಸಂಚಾರ ಮಾಡಿದ್ರೆ ಅರಣ್ಯದಲ್ಲಿ ಹೋದಾಗ ಕಂದಮೂಲಗಳನ್ನು ತಿಂತಾ ಇದ್ದರು, ಅನೇಕ ಹಣ್ಣುಗಳನ್ನು ತಿಂತಾ ಇದ್ದರು. ಅದರಿಂದ ಅವರ ತೇಜಸ್ಸನ್ನುವಂಥದ್ದು ಅದು ಬಹಳ ಸೂರ್ಯನಂತೆ ತೇಜೋಮಯವಾಗಿತ್ತು. ಅವರ ತೇಜಸ್ಸನ್ನುವಂಥದ್ದು ಅವರ ಒಂದು ಸ್ವರದೊಳಗೆ, ಅವರ ಮಾತಿನೊಳಗೆ ದಯಾ ಅನ್ನುವಂಥದ್ದು ತುಂಬಿಕೊಂಡಿತ್ತು. ಹೀಗಾಗಿ ಅವನನ್ನು ಆ ಡಾಕುವಿನಿಗೆ ಸ್ತಂಭಿತವನ್ನಾಗಿ ಮಾಡಿಬಿಡ್ತು. ನನ್ನ ತಂದೆ ತಾಯಿಗಳು, ನನ್ನ ಹೆಂಡತಿ ಮಕ್ಕಳು, ಅವರ ಒಂದು ಹೊಟ್ಟೆಯನ್ನು ತುಂಬಿಸ್ಬೇಕಲ್ಲ, ಅವ್ರನ್ನ ಕಾಪಾಡಬೇಕಲ್ಲ. ಅದಕ್ಕೋಸ್ಕರವಾಗಿ ನಾನು
ನಿಮ್ಮನ್ನು ತಡೆ ಹಿಡಿತಾ ಇದ್ದೀನಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಧನ ಏನೈತೋ ಅದನ್ನು ನಾನು ತಗೊಂಡು ಹೋಗಿ ನನ್ನ ಹೆಂಡತಿ ಮಕ್ಕಳನ್ನು ನನ್ನ ತಂದೆ ತಾಯಿಗಳನ್ನ ಸಲುತ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆವಾಗ ನಾರದಮುನಿ ಹೇಳಿದರು, ಸಹೋದರ, ಇದಕ್ಕಾಗಿ ನಿತ್ಯವ ಇಂತಹ ಒಂದು ಪಾಪಕರ್ಮಗಳನ್ನು ಮಾಡ್ತಾ ಇದ್ದೀಯಲ್ಲ, ಈ ಒಂದು ಪಾಪಗಳಲ್ಲಿ ಯಾರೂ ಕೂಡ ನಿನ್ನ ಪಾಪದ ಫಲವನ್ನು ಅನುಭೋಗ ಮಾಡೋದರಲ್ಲಿ ಭಾಗಿಯಾಗೋದಿಲ್ಲ. ಇನ್ನಿಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀಯ, ದಾರಿಯಲ್ಲಿ ಬರ್ತಕ್ಕಂಥ ಎಷ್ಟೋ ಯಾತ್ರಿಕರನ್ನು ಕೊಲ್ತಾ ಇದ್ದೀಯ, ಅವರಲ್ಲಿರ್ತಕ್ಕಂಥ ಧನವನ್ನು ಅಪಹರಣ ಮಾಡ್ತಾ ಇದ್ದೀಯ, ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ, ನೀ ಮಾಡಿದಂಥ ಈ ಪಾಪದ ಫಲದೊಳಗೆ ನಿನ್ನ ಒಂದು ಪರಿವಾರದವರು, ನಿನ್ನ ತಂದೆ ಆಗಲಿ, ತಾಯಿ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ ಯಾರೂ ನಿನ್ನ ಪಾಪದಲ್ಲಿ ಪಾಲುದಾರ ಆಗೋದಿಲ್ಲ. ಅದನ್ನು ಆ ಪಾಪದ ಫಲವನ್ನು ನೀನೊಬ್ಬನೇ ಏಕಾಂತವಾಗಿ ಅನುಭವಿಸ್ಬೇಕಾಗ್ತದೆ, ನೀನೊಬ್ಬನೇ ಅನುಭವಿಸ್ಬೇಕಾಗ್ತದೆ ಅಂಥೇಳಿ ನಾರದರು ಮೃದುವಾದ ಮಾತುಗಳಿಂದ ಹೇಳಿದರು. ಅವಾಗಂತಾನೆ ಇದು ಹೆಂಗೆ ಸಾಧ್ಯ ಅಂತಂದವ. ಅವನು ಸ್ವಲ್ಪ ಅವನಿಗೆ ಮನಸ್ಸು ವಿಚಲಿತ ಆಗಿ ಹೋಗ್ಬಿಡ್ತು. ಯಾಕಂದರೆ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣದಿಂದಲೇ ಅವರೆಲ್ಲರೂ ಸುಖವಾಗಿ ಇದ್ದಾರೆ, ಅವರು ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ನನ್ನ ಪಾಪದ ಫಲದಲ್ಲಿ ಅವರೂ ಕೂಡ ಯಾಕೆ ಪಾಲು ತಗೊಳ್ಳೋದಿಲ್ಲ, ಅವರು ತೊಗೊಳ್ತಾ ಇದ್ದಾರಾ? ಆವಾಗ ನಾರದರು ಹೇಳಿದರು, ನೋಡಪ್ಪ, ನೀ ಹೇಳಿದ್ದು ಹೆಚ್ಚಾಯಿತು. ಪಾಪದ ಫಲದಲ್ಲಿ ಯಾರೂ ಕೂಡ ಭಾಗ ತಗೊಳ್ಳೋದಿಲ್ಲ. ಯಾಕಂದರೆ ನೀನು ನನ್ನ ಮೇಲೆ ವಿಶ್ವಾಸ ಅನ್ನುವಂಥದ್ದು ನಿನಗೆ ಇಲ್ಲ ಅಂತ ತಿಳ್ಕೊ. ನೀನು ಸ್ವತಃ ಹೋಗಲ್ಲಿ, ಎಲ್ಲಿ ನಿನ್ನ ಮನೆಗೆ ಹೋಗಿ ಅಲ್ಲಿ ನಿನ್ನ ತಂದೆ ತಾಯಿ, ನಿನ್ನ ಪರಿವಾರದ ಎಲ್ಲವರನ್ನು ಕೇಳು. ಅವ್ರೇನು ಹೇಳ್ತಾ ಇದ್ದಾರ ಅದನ್ನು ಕೇಳು ಅಂತ ಹೇಳ್ತಾ ಇದ್ದಾನೆ. ಆವಾಗ ಇವು ರತ್ನಾಕರ ಡಾಕು ಏನಂತಾನ ಅಂತಂದ್ರೆ, ನನ್ನನ್ನು ಮೂರ್ಖನನ್ನಾಗಿ ಮಾಡ್ತೀರಿ ನೀವು. ಯಾಕಂದ್ರೆ ನಾ ಈ ಕಡೆ ಮನೆಗೆ ಹೋಗಿಬಿಟ್ರೆ ನೀವು ಇತ್ತಾಗ ತಪ್ಪಿಸ್ಕೊಂಡು ಹೋಗಿಬಿಡ್ತೀರಿ ಅಂಥೇಳಿ ಡಾಕು ನುಡಿದಾಗ, ಆವಾಗ ನಾರದ ಹೇಳಿದರು, ನೋಡು, ನಾನು ಇಲ್ಲೇ ಗಿಡದ ಕೆಳಗೆ ನಿಂದಿರ್ತೀನಿ, ನನ್ನನ್ನು ಕಟ್ಟಿಬಿಡು, ಈ ಗಿಡಕ್ಕೆ ಕಟ್ಟಿ ನೀನು ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳಂದಾಗ, ಆವಾಗ ಡಾಕುನಿಗೆ ಏನಾಯಿತು, ಇದು ಮಾತು ಸರಿ ಅನ್ನಿಸ್ತು. ಆವಾಗ ಅವನು ಆ ಗಿಡಕ್ಕೆ ಅಲ್ಲಿ ಬೆಳೆದಿರ್ತಕ್ಕಂಥ ಬಳ್ಳಿಯನ್ನು ತಗೊಂಡು ಗಿಡಕ್ಕೆ ನಾರದರನ್ನು ಕಟ್ಟಿಬಿಟ್ಟ, ಚೆನ್ನಾಗಿ ಭದ್ರವಾಗಿ ಕಟ್ಟಿಬಿಟ್ಟ. ಆವಾಗ ಅವನು ಶೀಘ್ರವಾಗಿ ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೆ ಹೋಗಿ ತಂದೆ ಕೇಳ್ತಾ ಇದ್ದಾನೆ, ಯಪ್ಪ, ತಾವಂತ ತಿಳ್ಕೊಂಡಿರಿ, ನಾನು ಯಾತ್ರಿಗಳನ್ನು ಹತ್ಯೆ ಮಾಡಿ ಅವರೊಂದಿಗೆ ಅವರಲ್ಲಿರ್ತಕ್ಕಂಥ ಸಾಮಗ್ರಿಗಳೇನದಾವಲ್ಲ ಅವನ್ನ ತಗೊಂಡು ಬಂದು ಎಲ್ಲ ಪರಿವಾರವನ್ನು ನಾನು ಪೋಷಣೆ ಮಾಡ್ತಾ ಇದ್ದೀನಿ. ನಾನು ನಿತ್ಯ ಈ ಏನು ಪಾಪ ಕೆಲಸಗಳನ್ನ ಮಾಡ್ತಾ ಇದ್ದೀನಲ್ಲ, ಆ ಫಲದೊಳಗೆ ನೀವು ಭಾಗಿ ಅದಿರೇನು ಅಂತ ಕೇಳಿದ. ಆವಾಗ ಅವರ ತಂದೆ ನಕ್ಕ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾವು ನಮ್ಮನ್ನು ಪಾಲನೆ ಪೋಷಣೆ ಮಾಡುವುದು ಅದು ನಿನ್ನ ಕರ್ತವ್ಯ. ಅದು ಯಾಕಂದ್ರೆ ನೀ ಸಣ್ಣವಿದ್ದಾಗ ನಾವು ನಿನ್ನನ್ನು ರಕ್ಷಣೆ ಮಾಡಿದ್ದೀವಿ. ಈಗ ನಮ್ಮ ಮುಪ್ಪಿನ ಕಾಲದೊಳಗೆ ನೀವು ನಮ್ಮನ್ನು ರಕ್ಷಣೆ ಮಾಡೋದು ಅದು ನಿನ್ನ ಕರ್ತವ್ಯ. ಅದು ಆದ್ರೆ ನೀ ಧನವನ್ನು ಹೆಂಗಾರ ತೊಗೊಂಡು ಬಾ, ನೀನು ಕಳತನಾರ ಮಾಡಿ ತೊಗೊಂಡು ಬಾ, ದರೋಡೆರ ಮಾಡಿ ತೊಗೊಂಡು ಬಾ, ನೀ ಮಾಡಿದ ಪುಣ್ಯ ಪಾಪದಲ್ಲಿ ನಮ್ಮದೇನೂ ಭಾಗ ಇಲ್ಲ. ನೀ ಮಾಡಿದ ಪುಣ್ಯ ನಿನ್ನ ಸೇರ್ತದೆ, ನೀ ಮಾಡಿದ ಪಾಪ ನಿನಗೆ ಸೇರ್ತದೆ, ಅದರೊಳಗೆ ನಾವು ಯಾರೂ ಪಾಲ್ದಾರಲ್ಲ ಅಂತ ಅಂದ. ಆವಾಗ ಡಾಕು ರತ್ನಾಕರಿಗೆ ಭಾಳ ಆಶ್ಚರ್ಯ ಹೋಗಿಬಿಡ್ತು. ತಾಯಿ ಹತ್ರ ಹೋದ, ತಾಯಿಗೂ ಕೂಡ ಇದೇ ಉತ್ತರವನ್ನು ಕೊಟ್ಟಳು. ತಂದೆ ಏನು ಹೇಳಿದ್ನೋ ತಾಯಿನೂ ಅದೇ ಉತ್ತರವನ್ನು ಕೊಟ್ಟಳು. ಕೊನೆಗೆ ಹೆಂಡತಿ ಹತ್ರ ಹೋಗ್ತಾ ಇದ್ದಾನೆ, ಹೆಂಡತಿಯನ್ನು ಕೇಳ್ತಾ ಇದ್ದಾನೆ. ಆವಾಗಕ್ಕೆ, ನೋಡು, ನನ್ನ ಕರ್ತವ್ಯ ಏನದ ಅಂತಂದ್ರೆ ನಿಮ್ಮನ್ನು ಸೇವಾ ಮಾಡೋದು, ಗುರುಜನರನ್ನು ಮತ್ತು ಪರಿವಾರ ಸೇವಾ ಮಾಡೋದೇ ನನ್ನ ಕರ್ತವ್ಯ. ಅದು ನನ್ನ ಕರ್ತವ್ಯವನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ. ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾಯಿದ್ದೀರಿ, ನಮ್ಮನ್ನು ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಅದ, ಅದನ್ನು ನೀವು ಮಾಡ್ತಾ ಇದ್ದೀರಿ. ನಮ್ಮ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಅದದು, ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ
ನೀವು ತಂದಿರ್ತಕ್ಕಂಥ ಧನ ಆಗಲಿ ಅದು ಏನದ ಅದನ್ನು ನಮಗೋಸ್ಕರ ತಂದಿರ್ತೀರಿ ಕರೆ, ಅದು ಪಾಪದಿಂದ ಬಂದೈತೋ ಪುಣ್ಯದಿಂದ ಬಂದೈತೋ ನಾವು ಅದನ್ನೇನು ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾವ್ಯಾಕೆ ನೀವು ಮಾಡಿದ ಪಾಪದಲ್ಲಿ ಭಾಗಿಯಾಗೋಣ ಅಂತ ಹೆಂಡತಿ ನುಡಿದುಬಿಟ್ಲು. ಇದರಿಂದ ಅವನಿಗೆ ಭಾಳ ನಿರಾಶೆ ಆಯಿತು. ಪುನಃ ತನ್ನ ಮಗನ ಹತ್ರ ಬರ್ತಾ ಇದ್ದಾನೆ. ಮಗನೂ ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟುಬಿಟ್ಟ, ನಾ ಇನ್ನೂ ಸಣ್ಣವದೀನಿ, ನಾನು ದುಡಿಯೋದ್ರಲ್ಲಿ ಅಸಮರ್ಥನದೀನಿ, ಆದರೆ ತಾವು ನನ್ನನ್ನು ರಕ್ಷಣಾ ಮಾಡೋದು ಅದು ತಮ್ಮ ಕರ್ತವ್ಯ. ಅದು ನಾನೂ ಕೂಡ ಸಮರ್ಥನಾದಾಗ ನೀವು ಯಾವಾಗ ವೃದ್ಧರಾಗ್ತಿರಲ್ಲ, ಮುಪ್ಪಾವಸ್ಥೆ ಬಂದಾಗ ಅಂಥ ಸಮಯದಲ್ಲಿ ನಾನು ನಿಮ್ಮನ್ನು ರಕ್ಷಣಾ ಮಾಡುವಂಥವನಾಗ್ತಾ ಇದ್ದೀನಿ. ಆವಾಗ ಅದು ನನ್ನ ಕರ್ತವ್ಯ ಆ ಸಮಯದೊಳಗೆ. ಆದರೆ ನೀವು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಅದು ನಿನಗೆ ಸಂಬಂಧ, ನಾವೇನು ಅದನ್ನು ತೋಳೋದಿಲ್ಲ ಅಂತ ಮಗನೂ ಹೇಳಿಬಿಟ್ಟ. ಆವಾಗ ಡಾಕುವಿನ ನೇತ್ರ ಕಣ್ಣು ತೆರೆದುಬಿಟ್ಟು, ಯಾಕಂದರೆ ಅವನಿಗೆಲ್ಲ ಕಡೆ ಅಂಧಕಾರ ಮುಸುಗಿಬಿಡ್ತು. ಆವಾಗ ಅವನು, ನಾನು ಎಷ್ಟೊಂದು ಪಾಪಗಳನ್ನು ಮಾಡಿದ್ದೀನಲ್ಲ, ಈ ದಾರುಣವಾಗಿರ್ತಕ್ಕಂಥ ಪಾಪದ ಫಲವನ್ನು ಅನುಭವಿಸಲಿಕ್ಕೆ ನನ್ನ ಜೊತೆಯೊಳಗೆ ಯಾರೂ ಇಲ್ಲವಲ್ಲ ಅಂಥೇಳಿ ಅವನಿಗೆ ಭಾಳ ಪಶ್ಚಾತ್ತಾಪ ಆಯಿತು. ಆವಾಗ ಅವನ ಹೃದಯ ಎನ್ನುವಂಥದ್ದು ಕರಗಿಬಿಡ್ತು. ಆವಾಗ ಓಡಿ ಬರ್ತಾ ಇದ್ದಾನೆ. ಅಲ್ಲಿ ದೇವರ್ಷಿಗಳಾಗಿರ್ತಕ್ಕಂಥ ನಾರದರನ್ನ ಬಂಧನದಿಂದ ಮುಕ್ತಗೊಳಿಸ್ತಾ ಇದ್ದಾನೆ. ಆವಾಗ ದುಃಖ ಮಾಡ್ತಾ ಅವರ ಪಾದಡಿಯಲ್ಲಿ ಬೀಳ್ತಾ ಇದ್ದಾನೆ. ನೋಡು, ನಾನು ಭಾಳ ಪಾಪ ಮಾಡಿದ್ದೀನಿ, ಈ ಪಾಪಕ್ಕೆ ಪರಿಹಾರವನ್ನು ಹೇಳ್ರಿ ಅಂತಂದಾಗ, ನೋಡಪ್ಪ ನೀನು ರಾಮನಾಮವನ್ನು ಜಪ ಮಾಡು. ದೇವರ್ಷಿಗಳು ಆ ಪ್ರಾಯಶ್ಚಿತ್ತವನ್ನು ಹೇಳ್ತಾ ಇದ್ದಾರೆ. ಆದರೆ ಅವನು ಅನೇಕ ಪಾಪಗಳನ್ನು ಮಾಡಿದ್ದ. ಅವನ ಹೃದಯ ಅನ್ನುವಂಥದ್ದು ಪಾಪದಿಂದ ಕೂಡಿಕೊಂಡು ಹೋಗಿಬಿಟ್ಟಿತ್ತು. ಅವನ ವಾಣಿಯೊಳಗೆ ಆ ದಿವ್ಯ ನಾಮ ಅನ್ನುವಂಥದ್ದು ನುಡಿಲಿಕ್ಕೆ ಬರಲಿಲ್ಲ, ಅವನಿಗೆ ಉಚ್ಚಾರ ಮಾಡೋಕ್ಕೆ ಬರಲಿಲ್ಲ ಅವನು. ಆವಾಗ ದೇವ ಋಷಿಗಳಾಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ಆ ಭಗವಂತನ ಒಂದು ನಾಮವನ್ನು ನೀನು ಸ್ಮರಣ ಮಾಡ್ತಾ ಇರಪ್ಪ, ಅದಕ್ಕೆ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ, ಮರ ಹಿಂಗೆ ಉಪದೇಶ ಮಾಡ್ಲಿಕ್ಕೆ ಹತ್ತಿದ್ರು ಅವರು. ಆವಾಗ ಅವನಲ್ಲೇ ಕುಳಿತುಕೊಂಡ. ನೋಡ್ರಿ, ಉಲ್ಟಾ ನಾಮ ಜಪತ ಜಗುಜಾನ ವಾಲ್ಮೀಕಿ ಭಯೇ ಬ್ರಹ್ಮ ಸಮಾನ ಅಂತ ಹೇಳ್ತಾ ಇದ್ದಾರೆ. ಉಲ್ಟಾ ನಾಮವನ್ನು ನುಡಿಲಿಕ್ಕೆ ಪ್ರಾರಂಭ ಮಾಡಿದ. ಅವನಿಗೆ ಗುರುತೇ ಇಲ್ಲ, ಆ ಉಪದೇಶವನ್ನು ಮಾಡಿರ್ತಕ್ಕಂಥ ನಾರದರು ಯಾವಾಗ ಹೊರಟು ಹೋದ್ರು ಅನ್ನೋದು ಅವನಿಗೆ ಅದರ ಕಲ್ಪನೆ ಉಳಿಲಿಲ್ಲ. ಅವನ ವಾಣಿಯೊಳಗೆ ಮರ 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 ಅನ್ನುವಂಥ ಈ ನಾಮ ನುಡಿಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟೋ ದಿವಸಗಳು ಹೋದು, ವಾರಗಳು ಹೋದು, ತಿಂಗಳುಗಳು ಹೋದು, ವರ್ಷಗಳು ಗತಿಸಿದು. ಆದರೆ ಅವನಿಗೆ ರತ್ನಾಕರನಿಗೆ ಏನೂ ಗುರ್ತೇ ಇಲ್ಲ. ಅವನಿಗೆ ವರ್ಷಗಳು ಹೋಗಿದ್ದು ಗುರ್ತಿಲ್ಲ. ಅವನ ಶರೀರದೊಳಗೆ ಒಂದು ಹುತ್ತು ಅನ್ನುವಂಥದ್ದು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ವಲ್ಮೀಕ ಅಂತ ಕರೀತಾರೆ. ವಲ್ಮೀಕ ಅಂದರೆ ಹುತ್ತು. ಅವನ ಸುತ್ತಲೂ ಹುತ್ತು ಬೆಳೀತು ಶರೀರ ತುಂಬೆಲ್ಲ. ಆವಾಗ ಅವನು ಮಾಡಿರ್ತಕ್ಕಂಥ ಘೋರ ತಪಸ್ಸಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮದೇವನಿಗೆ ಭಾಳ ಆಶ್ಚರ್ಯ ಆಗಿ ಆವಾಗ ಅವನು ಹಂಸವಾಹನನಾಗಿ ಸ್ವತಃ ಅಲ್ಲಿಗೆ ಬರ್ತಾ ಇದ್ದಾನೆ. ತನ್ನ ಕಮಲಲ್ಲಿರ್ತಕ್ಕಂಥ ಅಮೃತ ಜಲದಿಂದ ಅವನಿಗೆ ಸಿಂಪಡಿಸಿದಾಗ ಆವಾಗ ಏನು ಹುತ್ತನ್ನುವಂಥದ್ದಿತ್ತಲ್ಲ ಅದೆಲ್ಲ ಸ್ವಚ್ಛಗೆ ಹೋಗಿಬಿಡ್ತು. ಅವನ ಶರೀರ ಒಳ್ಳೆ ಸೂರ್ಯನಂತೆ ತೇಜೋಮಯವಾಗಿತ್ತು. ಅವನ ಶರೀರದ ಬಣ್ಣ, ಅವನ ಹೃದಯ ಎನ್ನುವಂಥದ್ದು ದಿವ್ಯವಾಗಿತ್ತು. ನೋಡ್ರಿ, ಆ ಡಾಕು ಏನಾಗಿಬಿಟ್ಟ, ಇವಾಗ ರತ್ನಾಕರನಾಗಿಬಿಟ್ಟ. ಅವನ ಮೊದಲ ಹೆಸರು ರತ್ನಾಕರ ಅಂತ ಕರೀತಾರೆ, ಡಾಕು ಅಂತ ಕರೀತಾ ಇದ್ದಾರೆ. ಹೀಗೆ ಅಂಥ ಒಬ್ಬ ಮಹಾನ್ ತಪಸ್ವಿಯಾದ ಅವನು ವಲ್ಮೀಕದಿಂದ ಬಂದಿದ್ದರಿಂದ ಅವನಿಗೆ ವಾಲ್ಮೀಕಿ ಅಂತ ಅವನಿಗೆ ಹೆಸರು ಬಂತು. ನೋಡು, ಅವನ ಆದಿಕವಿ ಭಗವಾನ್ ಶ್ರೀರಾಮಚಂದ್ರನ ನಿರ್ಮಲವಾಗಿರ್ತಕ್ಕಂಥ ಒಂದು ಯಶಸ್ಸಿಗೆ ಪ್ರಥಮ ಕಾರಣೀಭೂತನಾಗಿರ್ತಕ್ಕಂಥ ಅವನು ಪ್ರಥಮ ಗಾಯಕನು ಅಂತ. ಅವನನ್ನು ಇಡೀ ವಿಶ್ವವೇ ಅವನನ್ನು ವಂದನ ಮಾಡ್ತಾ ಇದೆ. ಅವನ ಜನ್ಮ ಕೃತಾರ್ಥವಾಗುವಂಥದ್ದಾಯಿತು. ಅದಕ್ಕೆ ನಾವು ಒಂದು ಕ್ಷಣ ಮಹಾತ್ಮರ ಶರಣರ ಸಂತರ ಸಂಘವನ್ನು ಮಾಡಿದ್ದೀವಿ ಅಂತಂದ್ರೆ ನಮ್ಮ ಜೀವನವೂ ಕೂಡ ಬದಲಾಗಿ ಹೋಗ್ತದೆ. ನೋಡಿ, ಒಂದು ಕ್ಷಣದ ಒಂದು ಸಂಘದಿಂದ ಈ ವಾಲ್ಮೀಕಿ ಮಹರ್ಷಿಗಳು, ರತ್ನಾಕರ ಹೋಗಿ ವಾಲ್ಮೀಕಿ ಮಹರ್ಷಿಗಳಾದರೂ ಅಂದರೆ ಸತ್ಸಂಗದ ಫಲ ಅನ್ನುವಂಥದ್ದಷ್ಟು ದಿವ್ಯವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಈ ದೃಷ್ಟಾಂತದಿಂದ ನಮಗೆ ತಿಳಿದು ಬರ್ತದೆ. ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸಂಘವನ್ನು ಮಾಡಿ
ನಮ್ಮ ಜನ್ಮವನ್ನು ಪಾವನಗೊಳಿಸಬೇಕು ಅನ್ನುವಂಥ ಮಾತನ್ನು ತಿಳಿಸ್ತಾ ಈ 7 ಸದ್ಗುಣ ಕರ್ಪಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.